ಚಿತ್ರದುರ್ಗ ಜಿಲ್ಲೆ ನಾಯಕ ಸಮಾಜದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಮನವಿಯಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಪಂಗಡದ ನಾಯಕ ತಳವಾರ ಹೆಸರಿನಲ್ಲಿ ಪ್ರವರ್ಗ 1ರಲ್ಲಿರುವ ಬೇರೆ ಸಮುದಾಯದವರು ಅಕ್ರಮವಾಗಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ಪಡೆದು ವಂಚನೆ ಮಾಡುತ್ತಿದ್ದು, ಜೊತೆಗೆ ಇತರ ಸಮುದಾಯದವರನ್ನು ಅಕ್ರಮವಾಗಿ ಎಸ್ಟಿ ಪಟ್ಟಿಗೆ ಸೇರಿಸುತ್ತಿದ್ದಾರೆ ಎಂಬುದಾಗಿ ಆರೋಪಿಸಲಾಗಿದೆ. ಈ ಕುರಿತಾಗಿ ಜಿಲ್ಲಾ ನಾಯಕ ಸಮಾಜದ ಅಧ್ಯಕ್ಷ ಎಚ್.ಜೆ. ಕೃಷ್ಣಮೂರ್ತಿ, ನಿವೃತ್ತ ತಹಶೀಲ್ದಾರ್ ರಘುಮೂರ್ತಿ, ಚಿತ್ರನಾಯಕ ವೇದಿಕೆ ರಾಜ್ಯಾಧ್ಯಕ್ಷ ಪ್ರಶಾಂತ್, ಪಾಪೇಶ್ ನಾಯಕ ಹಾಗೂ ಸೋಮ ಬಿ ಕೃಷ್ಣಪ್ಪ, ಜಿಲ್ಲಾಧ್ಯಕ್ಷ ಜನಪದ ಪರಿಷತ್ ಮತ್ತಿತರ ಪ್ರಮುಖ ಮುಖಂಡರು ಭಾಗವಹಿಸಿ ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇವತ್ತು ಚಿತ್ರದುರ್ಗ ಜಿಲ್ಲಾ ನಾಯಕ ಸಮಾಜದವರು ಏನು ಎಸ್ಟಿ ಪಟ್ಟಿಗೆ ನಮ್ಮ ಕರ್ನಾಟಕ ರಾಜ್ಯದ ಅನ್ಯ ಜನಾಂಗದ ಹೆಸರುಗಳನ್ನ ಸೇರ್ಸಕ್ಕೆ ಶಿಫಾರಸ್ ಮಾಡಿರೋ ಬಗ್ಗೆ ಇವತ್ತು ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ನಾಯಕ ಮುಖಂಡರು ಸೇರಿ ಇವತ್ತು ಒಂದು ಮುಷ್ಕರದಲ್ಲಿ ಪಾಲ್ಗೊಂಡು ಇದಕ್ಕೆ ಸಂಬಂಧಪಟ್ಟಂತ ಹಕ್ಕೊತ್ತಾಯದ ಪತ್ರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವೆಲ್ಲ ಸಲ್ಲಿಸಿದೀವಿ. ಯಾಕೆ ಅಂತ ಹೇಳಿದ್ರೆ ನಾಯಕ ಸಮಾಜ ಎಸ್ಟಿ ದೇವರಾಜ ಅರಸರ ಕಾಲದಲ್ಲಿ ಇದು ಎಸ್ಟಿಗೆ ಸೇರ್ಪಡೆಯಾಗಿ ಅವರ ಒಂದು ದೂರದೃಷ್ಟಿಯಿಂದ ಏಕೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಚಿತ್ರದುರ್ಗ, ರಾಯಚೂರು, ಬಳ್ಳಾರಿ ಈ ಭಾಗದಲ್ಲಿ ಇನ್ನೂ ಕೂಡ ಇವತ್ತು ಕೂಡ ನಾವು ಮೋದಿಯವರ ಡಿಜಿಟಲ್ ಯುಗ ಅಂತೀವಿ. ಆದ್ರೆ ಇನ್ನೂ ಕೂಡ ನಮ್ಮ ಮೊಳಕಾಲ್ಮೂರು ಆಮೇಲೆ ಚಳ್ಳಕೆರೆ ತಾಲೂಕಲ್ಲಿ ಸಾಕ್ಷರತಾ ಪ್ರಮಾಣ ಇನ್ನೂ 58% ಇದೆ. ಓವರ್ ಆಲ್ ಕರ್ನಾಟಕದ್ದು 73% ಇದ್ರೆ ಈ ತಾಲೂಕು ಸಾಕ್ಷರತಾ ಪ್ರಮಾಣ ಇನ್ನೂ 58% ಇದೆ. ಅಲ್ಲಿಗೆ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಾಯಕ ಜನಾಂಗ ಎಷ್ಟು ಹಿಂದುಳಿದೆ ಅನ್ನೋದು ಸರ್ಕಾರದ ದೂರದೃಷ್ಟಿಯಿಂದ ದೇವರಾಜ ಅರಸು ಅವರು, ಆಮೇಲೆ ನಮ್ಮ ಅವರು, ತದನಂತರ 1992ರಲ್ಲಿ ದೇವೇಗೌಡರು ಈ ಕಮ್ಯುನಿಟಿಯನ್ನ ಒಂದು ಸಾಮಾಜಿಕವಾಗಿ, ಒಂದು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಮುನ್ನೆಲೆಗೆ ತಗೊಂಡ್ಬರ್ಬೇಕು, ಇದಕ್ಕೊಂದು ಈ ಸಮಾಜಕ್ಕೆ ಒಂದು ಧ್ವನಿ ಕೊಡ್ಬೇಕು, ಶಕ್ತಿ ನೀಡಬೇಕು ಅನ್ನೋ ಉದ್ದೇಶದಲ್ಲಿ ಸೇರಿಸಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿರುವಂತ ಹಲವಾರು ಕಮ್ಯುನಿಟಿಗಳನ್ನ ಎಸ್ಟಿಗೆ ಸೇರ್ಸಕ್ಕೆ ಹುನ್ನಾರ ನಡೀತಿದೆ. ಇದನ್ನ ವಸ್ತುಸ್ಥಿತವಾಗಿ ಅಂಕಿಅಂಶಗಳ ಆಧಾರವಾಗಿ ಮತ್ತು ಸಾಮಾಜಿಕ ಬೆಳವಣಿಗೆ ಇಟ್ಕೊಂಡು ನಮ್ಮ ರಾಜ್ಯದ ಮುಖಂಡರು, ಅದರಲ್ಲೂ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇವರೆಲ್ಲರೂ ಕೂಡ ಇದನ್ನ ಪುನರಾವಲೋಕನ ಮಾಡಬೇಕು ಅನ್ನೋದು ನಮ್ದು ಆಗ್ರಹ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನೀವು ರಾಜ್ಯ ಮಟ್ಟದ ಅಂಕಿಅಂಶಗಳು ತಗೊಳ್ಳಿ. ಇವತ್ತು IAS, IPS, IFS ಅಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದಿಂದ 2% ಮಾತ್ರ ಆಯ್ಕೆ ಆಗ್ತಿದ್ದಾರೆ. ಅದೇ ಕರ್ನಾಟಕದಲ್ಲಿ IAS, KAS, KSPS ಅಲ್ಲಿ ಸುಮಾರು 3% ಜನ ಆಯ್ಕೆ ಆಗ್ತಿದ್ದಾರೆ. ಸರ್ಕಾರ 7% ರಿಸರ್ವೇಶನ್ ಕೊಟ್ಟರು ಕೂಡ ಇದರದ ಸಕ್ಸೆಸಿವ್ ರೇಟ್ ನಮ್ದು 3% ಇದೆ. ಹಾಗಾಗಿ ಇವತ್ತು ಅತ್ಯಂತ ಹಿಂದುಳಿದಂತ ಈ ಒಂದು ಜನಾಂಗಕ್ಕೆ ಇವತ್ತು ಅನ್ಯಾಯ ಮಾಡುವಂತ ಕೆಲಸ ರಾಜ್ಯ ಮಟ್ಟದಲ್ಲಿ ಆಗ್ತಿದೆ. ದಯಮಾಡಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸರ್ಕಾರದಲ್ಲಿ ಭಾಗಿಯಾಗಿರುವಂತ, ಅದರಲ್ಲೂ ಕೂಡ ನಮ್ಮ ವಾಲ್ಮೀಕಿ ಜನಾಂಗದಿಂದ ಆಯ್ಕೆ ಆಗಿರುವಂತ 14 ಜನ ಕಾಂಗ್ರೆಸ್ ವಿಧಾನಸಭಾ ಸದಸ್ಯರುಗಳಿಗೆ ನಾವೆಲ್ಲ ನಮ್ಮ ಸಮುದಾಯದ ಪರವಾಗಿ ಹಕ್ಕೊತ್ತಾಯ ಮಾಡೋದು ಇಷ್ಟೇನೆ. ರಾಜಕೀಯ ಬರುತ್ತೆ, ಅಧಿಕಾರ ಬರುತ್ತೆ, ಹೋಗುತ್ತೆ, ನಿಮ್ಮನ್ನು ಯಾರು ಕಿತ್ಕೊಳಕ್ ಆಗೋದಿಲ್ಲ. ನೀವು ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ, ಅದರಲ್ಲೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ನಾಯಕ ಸಮುದಾಯದ ಶಾಸಕರು ಕ್ಷೇತ್ರಗಳಲ್ಲಿ ಒಳ್ಳೆ ಕೆಲಸ ಮಾಡಿದೀರಾ. ಆದ್ರೆ ಸಮಾಜದ ಜೊತೆ ನಿಲ್ಬೇಕು, ನೀವು ಸಮಾಜಕ್ಕೆ ಧ್ವನಿಯಾಗಿರ್ಬೇಕು. ಈ ಪರಿಸ್ಥಿತಿ ಬಂದ್ರು ಕೂಡ ಒಂದು ವಾರ ಕಳೆದ ಸದಸ್ಯರು ಕೂಡ ಸಮಾಜದ ಪರವಾಗಿ ಮಾತಾಡಿಲ್ಲ. ನಾವೆಲ್ಲರೂ ಕೂಡ ಹಕ್ಕೊತ್ತಾಯ ಮಾಡ್ತಿದೀವಿ, ನಾವೆಲ್ಲರೂ ಒತ್ತಾಯ ಮಾಡ್ತಿದೀವಿ ವಿಧಾನಸಭಾ ಸದಸ್ಯರೊಂದಿಗೆ, ಆಮೇಲೆ ಈ ಒಂದು ಸರ್ಕಾರದಲ್ಲಿ ಭಾಗಿಯಾಗಿರುವಂತ ಎಲ್ಲ ಹಂತದ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಯಾವುದೇ ಕಾರಣಕ್ಕೂ ನೀವು ಅನ್ಯಾಯ ಮಾಡಬೇಡಿ. ಅನ್ಯಾಯ ಮಾಡಿದ್ದೇ ಆದ್ರೆ ನಮಗೆ ಪರಂಪರೆ ಇದೆ, ಇತಿಹಾಸ ಇದೆ. ಹಿಂದೆ ನೀವು ಅವಲೋಕಿಸಿ ಏನೇನಾಗಿದೆ ಅಂತ ಆ ಒಂದು ಅಂಶಗಳನ್ನ, ಆ ಒಂದು ಇದನ್ನ ಕೈಗೆ ತಗೊಳ್ಳೋ ವ್ಯವಸ್ಥೆ ಆಗುತ್ತೆ. ದಯಮಾಡಿ ಇನ್ನೊಂದ್ಸರಿ ಕಡೆಯ ಅವಕಾಶ ನಿಮ್ಗೆಲ್ಲರಿಗೂ ನಾವು ಸಮುದಾಯ ಮನವಿ ಮಾಡ್ತೀವಿ. ಈ ಒಂದು ಎಸ್ಟಿ ಜನಾಂಗಕ್ಕೆ ಅನ್ಯ ಜನಾಂಗದ ಯಾವುದೇ ಹೆಸರುಗಳನ್ನ ಸೇರಿಸದೆ ನೀವು ಕೈ ಬಿಡ್ಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ರಘುಮೂರ್ತಿ ಅಂತ, ನಿವೃತ್ತ KS ಅಧಿಕಾರಿ. ಇವತ್ತೇನು ರಾಜ್ಯದಾದ್ಯಂತ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿರ್ತಕ್ಕಂತ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ 224 ವಿಧಾನಸಭಾ ಕ್ಷೇತ್ರದಲ್ಲಿ ಏಕಕಾಲಕ್ಕೆ ಮಠದ ಆದೇಶದ ಮುಖಾಂತರ ನಾವೇನು ಇವತ್ತು ರಾಜ್ಯದಾದ್ಯಂತ 25ನೇ ತಾರೀಕು ಮನವಿಯನ್ನ ಸಲ್ಲಿಸಿದ್ದೇವೆ. ಇದಕ್ಕೆ ಬಹುಮುಖ್ಯ ಕಾರಣ ಇವತ್ತೇನು ರಾಜ್ಯ ಸರ್ಕಾರ ನಮಗೆ ಮಾಡಿರ್ತಕ್ಕಂಥ ಅನ್ಯಾಯ, ಎಸ್ಟಿ ಪಟ್ಟಿಗೆ ಅನ್ಯ ಜಾತಿಗಳನ್ನ ಸೇರಿಸ್ತಕ್ಕಂಥದ್ದು. ಇದೇ ಸಿದ್ದರಾಮಯ್ಯನವರು ರಾಜ್ಯ ಸರ್ಕಾರದಲ್ಲಿ ಹಗರಣವನ್ನ ಮಾಡಿಸುವ ಮುಖಾಂತರ
ಸಮುದಾಯದ ಶಾಸಕರನ್ನ ರಾಜೀನಾಮೆ ಕೊಡುವ ಮಟ್ಟಕ್ಕೆ ತಗೊಂಡೋಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತೇನು ನಮ್ಮ ಎಸ್ಟಿ ಮೀಸಲಾತಿಯನ್ನ 3% ದಿಂದ 7%ಗೆ ಹುನ್ನಾರ ನಡೆಸ್ತಿರ್ತಕ್ಕಂಥದ್ದು ಜಾತಿ ಮಧ್ಯೆ ಮನುಷ್ಯತ್ವದ ಜೊತೆಯಲ್ಲಿ ಇವರು ಆಟ ಆಡ್ಲಿಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಹಾಗಾಗಿ ನಾನು ಸಿದ್ದರಾಮಯ್ಯ ಆಗ್ರಹ ಮಾಡೋದಿಷ್ಟೇನೆ, ನಿಮ್ಮ ರಾಜಕೀಯ ತಂತ್ರಗಾರಿಕೆಯನ್ನು ಹೊರತುಪಡಿಸಿ ಜನಸಾಮಾನ್ಯರಿಗೆ ಸಾಕಾರ ಆಗುವಂತಹ ಬಂದಿದೆ ಅಂತ ಮಾತ್ರ ಹೇಳ್ತಿದ್ದಾರೆ. ಇವತ್ತು ನಮ್ಮ ಗಮನಕ್ಕೆ ಬಂದಿರತಕ್ಕಂತ ವಿಷಯ ಇಷ್ಟೇನೆ, ನಾವು 7% ಮೀಸಲಾತಿಯನ್ನ ರಾಜಕಾರಣದಲ್ಲಿ ಮಾತ್ರ ಪರಿಪೂರ್ಣವಾಗಿ ತಗೊಳ್ತಾ ಇದ್ದೇವೆ. ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಮತ್ತೆ ಆರ್ಥಿಕವಾಗಿ ನಾವು ಯಾವುದೇ ಕಾರಣಕ್ಕೂ ಇವತ್ತು ಕೂಡ ನಮ್ಗೆ ಆಗಿಲ್ಲ. ಮುಂದುವರೆದಂತೆ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡೋದಿಷ್ಟೇನೆ, ಇವತ್ತೇನು ಮಾಡಿರ್ತಕ್ಕಂಥ ಅನ್ಯಾಯ ಏನಪ್ಪಾ ಅಂತಂದ್ರೆ, ಇವತ್ತೇನು ಇವರೇ ಹೇಳಿದ್ರು ಕುಲಶಾಸ್ತ್ರ ಅಧ್ಯಯನ ಕುರುಬರಿಗೆ ಬರಲ್ಲ, ಅದು ಫೇಲ್ ಆಗಿದೆ, ಅದು ರಿಜೆಕ್ಟ್ ಆಗಿ ವಾಪಸ್ ಬಂದಿದೆ ಕೇಂದ್ರ ಸರ್ಕಾರದಿಂದ. 2 ಬಾರಿ ಕೇಂದ್ರ ಸರ್ಕಾರಕ್ಕೆ ಹಾಕಿದಂತ ಸಂದರ್ಭದಲ್ಲಿ ಇವರೇ ಸಿದ್ದರಾಮಯ್ಯನವರೇ ಇದನ್ನ ಕಳಿಸಿದಂತ ಸಂದರ್ಭದಲ್ಲಿ ಅದು ಫೇಲ್ ಆಗಿ ರಿಜೆಕ್ಟ್ ಆಗಿ ವಾಪಸ್ ಬಂದಿತ್ತು. ಇವತ್ತು ಎಸ್ಟಿ ಪಟ್ಟಿಗೆ ಸೇರಿಸುವಂತ ಇದಕ್ಕೆ ಅಧ್ಯಕ್ಷರು ನಾಯಕ ಸಮಾಜದ ಮುಖಂಡರು ಪ್ರಶಾಂತ್ ಕುಮಾರ್ ದಯಮಾಡಿ ನೀವು ಎಚ್ಚೆತ್ತಬೇಕು. ಸರಿಯಾದ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥ ವ್ಯವಸ್ಥೆ ನಾವುಗಳು ಬೈಗೂಡಿಸಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಸೂಚನೆ ದಿನಾಂಕ 19/3/2020 ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿರುವ ಸಂಖ್ಯೆ 38ರ ನಾಯಕ ಬುಡಕಟ್ಟಿನ ಪರ್ಯಾಯ ಹೆಸರುಗಳಾದ ಪರಿವಾರ ಮತ್ತು ತಳವಾರ ಬುಡಕಟ್ಟುಗಳನ್ನು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಆದರೆ ಉತ್ತರ ಕರ್ನಾಟಕ ಸೇರಿಸಲಾಗಿದೆ. ಆದರೆ ಉತ್ತರ ಕರ್ನಾಟಕ ತಳವಾರ ಬುಡಕಟ್ಟುಗಳನ್ನು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಆದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅನೇಕ ಬೀದರ್, ಕಲಬುರಗಿ, ಯಾದಗಿರಿ, ವಿಜಯನಗರ, ಬಾಗಲಕೋಟೆ, ಬೆಳಗಾವಿ ಮುಂತಾದ ಜಿಲ್ಲೆಗಳಲ್ಲಿ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 1 ಕ್ರಮ ಸಂಖ್ಯೆ 6ರಲ್ಲಿ ಬೆಸ್ತ, ಅಂಬಿಗ, ಕಬ್ಬಲಿಗ, ಕಬ್ಬೇರ, ಕೋಲಿ ಮುಂತಾದವರಿಗೆ ಸೇರಿ ಹಿಂದೆ ತಳವಾರಿಕೆ ವೃತ್ತಿ ಅಂದ್ರೆ ಅವರ ಪಕ್ಷದ ಕೇಳುವಾಗ ಇದು ಬೇಡ, ಮುಂದೆ ನಾನು ಮುಂದೆ ದೂಡಲ್ಲ ತೆಗೀರಿ ಅಂತ ಹೇಳಿ ಹಂಗೆ ಮುಂದಕ್ಕೆ ಹೋಗ್ತಾರೆ. ಎಷ್ಟು ಅಹಂಕಾರ ಇದೆ ಅನ್ನೋದು ನಾವು ಗಮನ ಮಾಡಬೇಕು. ಎಲ್ಲಾ ಪಕ್ಷದಲ್ಲಿ ನಾವು ಪಕ್ಷಾಂತರ ಮಾತಾಡ್ತಿಲ್ಲ, ನಮ್ಮ ಸಮಾಜಕ್ಕೆ ಎಷ್ಟು ಅನ್ಯಾಯ ಆಗುತ್ತೆ ಅನ್ನೋದೆಲ್ಲ ತಾವೆಲ್ಲ ಗಮನದಲ್ಲಿಟ್ಟುಕೊಂಡು ಮುಂದೆ ಬರ್ತಕ್ಕಂಥ ಯಾವುದೇ ಕಷ್ಟ ಬಂದ್ ಮಾಡಬೇಕು. ನಮ್ಮ ಸಮಾಜಕ್ಕೆ ಏನು ಬಂದ್ರು ನಾವು ಎಲ್ಲಕ್ಕೂ ಶಕ್ತಿ ಇರಬೇಕು. ನಮ್ಮ ಪ್ರಾಣನ ಅರ್ಪಣೆ ಮುಂದೆ ನಮ್ಮ ಪೀಳಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಈ ನಿಮ್ಮ ತಮ್ಮಲ್ಲಿ ಮನವಿ ಮಾಡ್ತೇನೆ. ತಾವು ಯಾರೇ ಮಾಡಬೇಕಲ್ಲ, ಏನು ಒಂದು ಕರೆ ಕೊಟ್ಟರೆ ನಮ್ಮ ಸಮಾಜವಾಗಲಿ. ಕ್ಯಾಮ್ರಾಮನ್ ವಿಜಯ್ ಜೊತೆ ವರದಿಗಾರರು 24x7 ನಿಮ್ಮ ಚಾನಲ್ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.